ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮ್ಮಲ್ಲಿ ಬಹಳ ಜನರಿಗೆ ಇಂಗ್ಲಿಷ್ ಮಾತಾಡೋದು ತುಂಬಾ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ನಿಮಗೆ ಸರಿಯಾದ ರೀತಿ, ಸರಿಯಾದ ಟೆಕ್ನಿಕ್, ಸರಿಯಾದ ಟ್ರಿಕ್ ಗೊತ್ತಾಗ್ತಾ ಇಲ್ಲ. ಯಾವುದೋ ಪದನ ಎಲ್ಲೋ ಸೇರಿಸ್ತೀವಿ, ಯಾವುದೋ ಫ್ರೇಸನ್ನ ಎಲ್ಲೋ ಸೇರಿಸ್ತೀವಿ. ಸೊ ಇವತ್ತು ನಾನು ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ, ವಿಚ್ ಇಟ್ಸ್ ಅ ಸಿಂಪಲ್ ಟಿಪ್. ಇದನ್ನ ನೀವು ಬಳಸಿದ್ರೆ 50% ಇಂಗ್ಲಿಷನ್ನ ನೀವು ಈಸಿಯಾಗಿ ಮಾತಾಡಬಹುದು. ಆ ಟ್ರಿಕ್ ಯಾವುದು ಅಂತ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲಿಷ್ ಸಿಂಪಲ್ ಆಗಿ ಕಲಿಯಿರಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್, ಏನಪ್ಪ ಅಂತ ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ನಾವು 50% ಇಂಗ್ಲೀಷನ್ನು ಮಾತಾಡ್ಬೋದಾ? ಖಂಡಿತ. ಈಗ ಸಾಮಾನ್ಯವಾಗಿ ನಾವು ನಾನು ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನಾನು, ಇಂಗ್ಲೀಷಲ್ಲಿ ನಾನು ಅನ್ಲಿಕ್ಕೇನು? ಐ. ನೀನು ಅನ್ಲಿಕ್ಕೆ ಯು, ಅವನು ಹಿ. ಇದೆಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ ನೀವು. ಇದೆಲ್ಲ ಗೊತ್ತಿಲ್ಲ ಅಂದರೆ ಇದ್ರದ್ದು ವಿಡಿಯೋ ನಾನು ಮಾಡಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅದಕ್ಕೆ ಪ್ರೊನೌನ್ಸ್ ಅಂತ ಹೇಳ್ತೀವಿ, ಐ ಯು ವಿ ದೇ ಹಿ ಶಿ ಇಟ್. ಇದನ್ನೆಲ್ಲ ನಾನು ನಿಮಗೆ ಇದ್ರದ್ದು ಕ್ಲಾಸ್ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಓಕೆ, ಸೊ ಇಲ್ಲೇನು ಹೇಳ್ತೀವಿ ಅಂದರೆ, ಯಾವುದಪ್ಪ ಸಿಂಪಲ್ ಟ್ರಿಕ್ ಅಂತ ಹೇಳಿದ್ರೆ, ಸೊ ವೆರಿ ಸಿಂಪಲ್ ಟ್ರಿಕ್. ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಸ್ವಲ್ಪ ತಿಳ್ಕೊಂಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಹಾಂ ಕರೆಕ್ಟ್, ಇಷ್ಟು ದಿನ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೆ, ಇವತ್ತು ಸರಿ ಆಯಿತು, ಈ ಡೌಟ್ ಇವತ್ತು ಕ್ಲಿಯರ್ ಆಯಿತು ನನಗೆ ಅಂತ. ಸೊ ಸಾಮಾನ್ಯವಾಗಿ ಇಲ್ಲಿ ನೋಡಿ, ವೇರ್ ಟು ಯೂಸ್ ಐ ಆಮ್ and just I. ಸೊ ಇಂಗ್ಲೀಷಲ್ಲಿ ಕೆಲವು ವಿಷಯಗಳಿದ್ದಾವೆ. ನಾವು ಗ್ರಾಮರ್ ನಾವು ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ರೆ, ಗ್ರಾಮರ್ ಬೇಡ ಸರ್ ನಮಗೆ, ಜಸ್ಟ್ ನಾವು ಸ್ಪೋಕನ್ ಇಂಗ್ಲೀಷ್ ಫೋಕಸ್ ಮಾಡ್ತೀವಿ, ಗ್ರಾಮರ್ ಬೇಡ ನಮಗೆ ಅಂತ ಇರೋರು. ಯಾಕೆಂದರೆ ಗ್ರಾಮರ್ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಗ್ರಾಮರ್ ಸ್ವಲ್ಪ ಈಸಿನೇ, ಬಟ್ ಎಷ್ಟು ಕಲಿಬೇಕು ನಾವು ಸರಾಗವಾಗಿ ಮಾತಾಡಲಿಕ್ಕೆ, ನಮಗೆ ಯಾವ ಮಟ್ಟಕ್ಕೆ ನಾವು ಗ್ರಾಮರ್ ಕಲಿಬೇಕು ಅನ್ನೋದು ಮುಖ್ಯ. ಓಕೆ, ಲೆಟ್ಸ್ ಗೆಟ್ ಟು ದ ಪಾಯಿಂಟ್. ಸೊ ಇಲ್ಲಿ ನಾವು ಕಾಮನ್ ಆಗಿ ಮಾತಾಡಬೇಕಾದ್ರೆ ನಾನು ಅಂತ ಹೇಳಬೇಕಾದ್ರೆ ಐ ಆಮ್ ಅಂತ ಹೇಳಬೇಕಾ ಅಥವಾ ಐ ಅಂತ ಹೇಳಬೇಕಾ? ನಾನು, ಐ ಆರ್ ಐ ಆಮ್. ಓಕೆ, ಲೆಟ್ಸ್ ಸಿ. ಐ ಆಮು ಹೇಳಬೇಕು, ಐನೂ ಹೇಳಬೇಕು. ಏನು? ಐ ಆಮ್, ಐ. ಬಟ್ ಎಲ್ಲಿ? ಈಗ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಐ ಆಮ್ ಎಕ್ಸಾಂಪಲ್ಸ್ ನೋಡಿ. ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ. ಐ ಆಮ್ ಟಯರ್ಡ್, ನನಗೆ ಸುಸ್ತಾಗಿದೆ. ಐ ಆಮ್ ಹಂಗ್ರಿ, ನನಗೆ ಹಸಿವಾಗಿದೆ. ಅಥವಾ ಐ ಆಮ್ ಎ ಸ್ಟೂಡೆಂಟ್ ಆರ್ ಐ ಆಮ್ ಎ ಟೀಚರ್. ಓಕೆ, ಐ ಆಮ್ ಎಲ್ಲಿ ಬಳಸಬೇಕು? ಬರೀ ಐ ಆಮ್ ಎಲ್ಲಿ ಬಳಸಬೇಕು? ಓಕೆ, ಅಥವಾ ಬರೀ ಐ ಎಲ್ಲಿ ಬಳಸಬೇಕು? ಈಗ ಎಲ್ಲದರಲ್ಲೂ ನೋಡಿ, ಇಲ್ಲಿ ಆಮ್ ಇದೆ, ಹೌದಾ? ಅದೇ ಥರ ಕನ್ನಡದಲ್ಲಿ ಕಾಮನ್ ಆಗಿ ಏನು ಕಾಣಿಸ್ತಾ ಇದೆ ನಿಮಗೆ ಅನ್ನೋದನ್ನು ನೋಡಿ. ಎಕ್ಸ್ಕ್ಯೂಸ್ ಮೀ. ಕನ್ನಡದಲ್ಲಿ ಕಾಮನ್ ಆಗಿ ಏನು ಕಾಣಿಸ್ತಾ ಇದೆ? ದೀನಿ, ಹಸಿವಾಗಿದೆ, ಇದೇ ಕಾಣಿಸ್ತಾ ಇದೆಯಾ? ದೀನಿ ಎಲ್ಲ ಸೆಂಟೆನ್ಸಲ್ಲಿ ಕಾಣಿಸುತ್ತೆ, ದೇನು ಕಾಣಿಸುತ್ತೆ ನಿಮಗೆ. ಇದರ ಅರ್ಥ ಏನು? ನಾನು ದೀನಿ ಬಂದಾಗ ಐ ಆಮ್ ಬಳಸ್ತೀವಿ. ನಾನು ದೀನಿ ಬಂದಾಗ, ಸೊ ಇಲ್ಲಿ ದೀನಿ ಯಾಕಿಲ್ಲ? ಇಲ್ಲಿ ಕೇಳ್ತೀರ, ಅಲ್ಲಿ ದೀನಿ ಇಲ್ವಲ್ಲ ಸರ್, ದೇ ಇದೆಯಲ್ಲ. ಹೌದು, ನಾನು ಹಸ್ಕೊಂಡಿದ್ದೀನಿ ಅನ್ನೋದು ಕನ್ನಡದ ಸರಿಯಾದ ಒಂದು ಸೆಂಟೆನ್ಸ್ ಅಲ್ವಾ? ನಾನು ಹಸ್ಕೊಂಡಿದ್ದೀನಿ, ನನಗೆ ಹಸಿವಾಗಿದೆ, ನಾನು ಹಸ್ಕೊಂಡಿದ್ದೀನಿ, ಅಲ್ಲೂ ದೀನಿ ಇದೆ, ರೈಟ್? ಆಮೇಲೆ ಇನ್ನೆಲ್ಲಿ ಬಳಸ್ತೀವಿ? ಇಲ್ಲಿ ದೀನಿ ಇದೆ, ದೀನಿ. ಓಕೆ, ಸೊ ಎಲ್ಲ ನೋಡಿ, ಇವಾಗ ಕರೆಕ್ಟ್ ಒಂದು ಪಾಯಿಂಟ್ ಸಿಗ್ತಲ್ಲ ನಿಮಗೆ. ದೀನಿ,
ದೀನಿ. ಇಲ್ಲಿ ಗಿದೆ ಅಂತಿದೆ, ಅದನ್ನು ನಾವು ದೀನಿ ಅಂತ ತಗೋಬೋದು. ಇದರ ಅರ್ಥ ಏನು? ನಾನು ದೀನಿ, ನಾನು ಪ್ಲಸ್ ದೀನಿ ಎಲ್ಲಿ ಬಳಸ್ತೀವಿ? ಅಲ್ಲಿ ನಾವು ಐ ಆಮ್ ಅಂತ ಹೇಳಬೇಕು. ಓಕೆ, ಇನ್ನು ಬರೀ ಐ ಎಲ್ಲಿ ಬಳಸ್ತೀವಿ ನೋಡಿ. ಸೊ ಐ ಆಮ್ ಎಲ್ಲಿ ಬಳಸ್ತೀವಿ ನೋಡಿ. ಐ ಆಮ್ ಸ್ಮೈಲಿಂಗ್, ಐ ಆಮ್ ಸ್ಮೈಲಿಂಗ್. ಸೊ ಇಲ್ಲಿ ನಾವಿಲ್ಲಿ ಒಂದು ಕ್ರಿಯಾಪದವನ್ನು ಬಳಸ, ಅಂದರೆ ನಾವು ಮಾಡುವಂಥ ಕ್ರಿಯೆ ಆ್ಯಕ್ಷನ್ ಏನಾದರೂ ನಾವು ಬಳಸಿದ್ರೆ ಇಲ್ಲಿ ಐ ಎನ್ ಜಿ ಹಾಕಬೇಕು. ಐ ಎನ್ ಜಿ. ಐ ಆಮ್ ಸ್ಮೈಲ್ ಅಲ್ಲ, ಐ ಆಮ್ ಸ್ಮೈಲಿಂಗ್. ಇಲ್ಲೇನಿದೆ? ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ. ಐ ಆಮ್ ಸ್ಮೈಲಿಂಗ್, ನಾನು ನಗ್ತಾ ಇದ್ದೀನಿ. ಐ ಆಮ್ ಟಯರ್ಡ್, ನನಗೆ ಸುಸ್ತಾಗಿದೆ. ಐ ಆಮ್ ರೆಸ್ಟಿಂಗ್, ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಐ ಎನ್ ಜಿ ಇದೆ, ಐ ಎನ್ ಜಿ ಇದೆ. ಇಲ್ಲಿ ಐ ಎನ್ ಜಿ ಇಲ್ಲ, ಐ ಆಮ್ ಹ್ಯಾಪಿಯಿಂಗ್ ಅಲ್ಲ. ಓಕೆ, ಸೊ ಈ ಥರ ಪ್ಯಾಟರ್ನ್ ಐ ಆಮ್ ಬಂದರೆ ನೀವು ಇಲ್ಲೇನಾದರೂ ನೀವು ರೆಸ್ಟಿಂಗ್, ಈಟಿಂಗ್, ಇಲ್ಲಿ ಐ ಆಮ್ ಈಟಿಂಗ್ ಅಂತಿದೆ. ನಾವೇನಾದರೂ ಆ್ಯಕ್ಷನ್ ಮಾಡೋದಿದ್ರೆ ಅದಕ್ಕೆ ಐ ಎನ್ ಜಿ ಹಾಕಬೇಕು. ಸಿಂಪಲ್ ಆಗಿ ತಿಳ್ಕೊಳ್ಳಿ, ಇದು ಐ ಎನ್ ಜಿ ಹಾಕಬೇಕು. ಓಕೆ, ಇದೀನಿ ಇರುತ್ತೆ. ಇದೀನಿ ಅಂತ ಬರೋ ಸೆಂಟೆನ್ಸಲ್ಲಿ ಆಲ್ಮೋಸ್ಟ್ ನಿಮಗೆ, ಆಲ್ಮೋಸ್ಟ್ ಅಲ್ಲ, ಎಲ್ಲ ಸೆಂಟೆನ್ಸಲ್ಲೂ ನಿಮಗೆ ಐ ಆಮ್ ಯೂಸ್ ಮಾಡ್ತೀರಾ. ಇದೀನಿ, ನಾನು ಮನೇಲಿದ್ದೀನಿ. ಆಮೇಲೆ ತೋರಿಸ್ತೀನಿ ಕೆಳಗೆ ಎಕ್ಸಾಂಪಲ್ಸ್. ಓಕೆ, ಸೊ ಹಾಗಾದ್ರೆ ನಾವು ಬರೀ ಐ ಎಲ್ಲಿ ಬಳಸ್ತೀವಿ? ಐ ಎಲ್ಲಿ ಬಳಸ್ತೀವಿ ನೋಡಿ. ಐ ಸ್ಮೈಲ್ ಎವ್ರಿ ಡೇ, ಐ ಸ್ಮೈಲ್ ಎವ್ರಿ ಡೇ, ಐ ಸ್ಮೈಲ್ ಎವ್ರಿ ಡೇ. ಆಮೇಲೆ ಐ ರೆಸ್ಟ್ ಆಫ್ಟರ್ ವರ್ಕ್, ಐ ರೆಸ್ಟ್ ಆಫ್ಟರ್ ವರ್ಕ್, ಐ ಈಟ್ 3 meals a day. ಇಲ್ಲೆಲ್ಲ ಏನಿದೆ ನೋಡಿ, ಇಲ್ಲಿ ನಾವೇನು ಮಾಡ್ತೀವಿ ಆ್ಯಕ್ಷನ್, ನಮ್ಮ ಕ್ರಿಯೆ, ನಾವು ಮಾಡುವಂಥ ಕ್ರಿಯೆ. ಐ ಈಟ್, ಐ ರೆಸ್ಟ್, ಐ ಸ್ಮೈಲ್, ಇದು ಸಾಮಾನ್ಯವಾಗಿ ನಾವು ಮಾಡುವಂಥದ್ದು. ಐ ಈಟ್ ಎವ್ರಿ ಡೇ, ಐ ರೆಸ್ಟ್ ಆಫ್ಟರ್ ವರ್ಕ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ, ಐ ಸ್ಟಡಿ ಇಂಗ್ಲೀಷ್ ಎವ್ರಿ ಡೇ. ಸೊ ಐ ಸ್ಟಡಿ, ಅಲ್ಲಿ ನಾವು ಐ ಆಮ್ ಅಂತ ಯೂಸ್ ಮಾಡಲ್ಲ. ಯಾವುದು? ಐ ಆಮ್ ಸ್ಮೈಲಿಂಗ್, ಐ ಆಮ್ ಸ್ಮೈಲ್ ಎವ್ರಿ ಡೇ ಅಲ್ಲ, ಐ ಆಮ್ ಸ್ಮೈಲಿಂಗ್, ಐ ಆಮ್ ಸ್ಮೈಲಿಂಗ್, ಐ ಸ್ಮೈಲ್ ಎವ್ರಿ ಡೇ. ಸೊ ನಾನು ಅಂತ ಬಳಸಿದಾಗ 2 ಥರ ಯೂಸ್ ಮಾಡ್ತೀವಿ, ಐ ಆಮ್ ಆ್ಯಂಡ್ ಐ. ಆಮ್ ಎಲ್ಲಿ ಯೂಸ್ ಮಾಡ್ತೀವಿ? ಇದೀನಿ ಇದ್ದರೆ. ಓಕೆ, ಸೊ ಇದ್ರ ಗ್ರಾಮರ್ ಪ್ರಕಾರ ಹೇಳಬೇಕಾದ್ರೆ ನಾವು ಐ ಆಮ್ನ ಇಂಥ ಕಡೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬಳಸ್ತೀವಿ. ಅಥವಾ ಏನು ಐ ಇಟ್ಸ್ ಟು ಬಿ ವರ್ಬ್, ಬಿ ವರ್ಬ್, ಆಮೇಲೆ ಸ್ಟೇಟ್ ಆಫ್ ಬೀಯಿಂಗ್, ಇದೆಲ್ಲ ಬರುತ್ತೆ. ಇದೇನು ಬೇಡ, ಡೈರೆಕ್ಟಾಗಿ ಇದೀನಿ ಅಂತ ಹೇಳಬೇಕಾ? ಐ ಆಮ್, ನಾನು ನಗ್ತಾ ಇದ್ದೀನಿ, ಐ ಆಮ್ ಸ್ಮೈಲಿಂಗ್, ಐ ಆಮ್ ಲಾಫಿಂಗ್, ನಾನು ಖುಷಿಯಾಗಿದ್ದೀನಿ, ಐ ಆಮ್ ಹ್ಯಾಪಿ. ಓಕೆ, ಗೊತ್ತಾಯ್ತಲ್ಲ ಈಗ? ಅದಲ್ಲದೆ ಬರೀ ಐ ಎಲ್ಲಿ ಬಳಸ್ತೀವಿ ನಾವೇನಾದರೂ ಆ್ಯಕ್ಷನ್, ಡೈಲಿ ಸಾಮಾನ್ಯವಾಗಿ ಮಾಡುವಂಥ ಆ್ಯಕ್ಷನ್. ನಾನು ಡೈಲಿ ಕಾಫಿ ಕುಡಿತೀನಿ, ಐ ಡ್ರಿಂಕ್ ಕಾಫಿ ಎವ್ರಿ ಡೇ. ನಾನು ಡೈಲಿ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತೀನಿ, ಐ ಪ್ರಾಕ್ಟೀಸ್ ಇಂಗ್ಲೀಷ್ ಎವ್ರಿ ಡೇ. ಡು ಯು ಪ್ರಾಕ್ಟೀಸ್ ಇಂಗ್ಲೀಷ್? ಡು ಯು, ಅದು ಬೇರೆ ಕ್ವೆಶ್ಚನ್ ಅದು. ಓಕೆ, ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಈ ಸಿಂಪಲ್ ಟ್ರಿಕ್ಸನ್ನು ನೀವು ತಿಳ್ಕೊಬೇಕಾಗಿತ್ತು. ತುಂಬ ಜನ ಇದನ್ನು ಮಿಸ್ಟೇಕ್ ಮಾಡ್ತೀರಾ. ಸೊ ಎಕ್ಸಾಂಪಲ್ಸ್ ನೋಡೋಣ ನೋಡಿ. ಐ ಆಮ್ ಥರ್ಸ್ಟಿ, ನನಗೆ ಹಸಿವಾಗಿದೆ. ಅಥವಾ ನಾನು ದಾಹವಾಗಿದ್ದೀನಿ, ನನಗೆ ದಾಹ ಇದರಿಂದ ಇದ್ದೀನಿ ನಾನು. ಐ ಆಮ್ ಬ್ಯುಸಿ, ನಾನು ಬ್ಯುಸಿಯಾಗಿದ್ದೀನಿ. ಐ ಆಮ್ ರೆಡಿ, ನಾನು ರೆಡಿಯಾಗಿದ್ದೀನಿ. ಎಲ್ಲದರಲ್ಲೂ ಇದೀನಿ ಇದೆಯಲ್ವಾ? ಸೊ ಹಾಗಾಗಿ ಆಮ್ ಇರಲೇಬೇಕು. ಐ ಆಮ್ ಡ್ರಿಂಕಿಂಗ್, ಐ ಆಮ್ ಡ್ರಿಂಕ್ ಅಲ್ಲ. ತುಂಬ ಜನ ಮಿಸ್ಟೇಕ್ ಮಾಡೋದು ಏನು ಅಂತ ಹೇಳಿದ್ರೆ ಐ ಆಮ್ ಹಾಕ್ಬಿಟ್ಟು ಡ್ರಿಂಕ್, ಐ ಎನ್ ಜಿ ಹಾಕೋದಿಲ್ಲ. ಐ ಆಮ್ ಡ್ರಿಂಕ್ ಹೆಂಗಾಗುತ್ತೆ? ನಾನು ಇದ್ದೀನಿ, ನಾನು ಟೀಚರ್ ಇದ್ದೀನಿ, ಐ ಆಮ್ ಅ ಟೀಚರ್. ನಾನು ಡಾಕ್ಟರ್ ಇದ್ದೀನಿ, ಐ ಆಮ್ ಅ ಡಾಕ್ಟರ್. ಸೊ ಆ್ಯಮನ್ನು ಎಲ್ಲೆಲ್ಲಿ ಬಳಸ್ಬೋದು? ಒಂದು 17-18 ಕಡೆ ನಾವು ಸಿಚುವೇಶನ್ಸಲ್ಲಿ ಬಳಸ್ತೀವಿ. ಓಕೆ, ಸೊ ಅದೆಲ್ಲ ನಾವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ನೋಡೋಣ ಎಲ್ಲಿಂದ. ಈಗ ಬೇಸಿಕ್ ಲೆವೆಲಲ್ಲಿ ನೀವು ತಿಳ್ಕೊಬೇಕು. ನಿಮ್ಮ ಇಂಗ್ಲೀಷ್ ಬೇಸಿಕ್ ಲೆವೆಲಿಂದ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಫೋಕಸ್ ಮಾಡಿದ್ರೆ ಸಾಕು. ಓಕೆ, ಸೊ ಐ ಆಮ್ ಡ್ರಿಂಕಿಂಗ್ ವಾಟರ್, ನಾನು ನೀರು ಕುಡಿತಾ ಇದ್ದೀನಿ. ಐ ಆಮ್ ವರ್ಕಿಂಗ್, ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಗೆಟಿಂಗ್ ರೆಡಿ, ನಾನು ರೆಡಿ ಆಗ್ತಾ ಇದ್ದೀನಿ. ಓಕೆ, ಸೊ ಇಲ್ಲೇನಾಗುತ್ತೆ? ಐ ಡ್ರಿಂಕ್, ಇಲ್ಲಿ ಐ ಆಮ್ ಡ್ರಿಂಕಿಂಗ್, ಇಲ್ಲಿ ಐ ಡ್ರಿಂಕ್. ಐ ಆಮ್ ವರ್ಕಿಂಗ್, ಐ ವರ್ಕ್. ಐ ಆಮ್ ಗೆಟಿಂಗ್ ರೆಡಿ, ಐ ಗೆಟ್ ರೆಡಿ. ಸೊ ಇಲ್ಲಿ ಆಮ್ ಇಲ್ಲ, ಯಾಕೆಂದರೆ ಇದು ಸಾಮಾನ್ಯವಾಗಿ ನಾವು ಮಾಡುವಂಥದ್ದು. ಇದರ ಅರ್ಥ ಏನು? ಐ ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ನಾನು ತುಂಬ ನೀರು ಕುಡಿತೀನಿ. ಐ ವರ್ಕ್ ಇನ್ ಅನ್ ಆಫೀಸ್, ನಾನೊಂದು ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಐ ಗೆಟ್ ರೆಡಿ ಕ್ವಿಕ್ಲಿ, ನಾನು ಬೇಗ ರೆಡಿ ಆಗ್ತೀನಿ. ಸೊ ಇಲ್ಲಿ ಕಾಮನ್ ಆಗಿರೋದೇನು ನೋಡಿ, ಕನ್ನಡದಲ್ಲಿ ಕಾಮನ್ ಆಗಿರೋದೇನು? ಕನ್ನಡ ಸೆಂಟೆನ್ಸಲ್ಲಿ ತೀನಿ,
ತೀನಿ, ತೀನಿ ಅಲ್ವಾ? ಸೊ ತೀನಿ ಅಂತ ನಾವು ಹೇಳಿದಾಗ ಐ ಅಂತ ಹೇಳ್ತೀವಿ. ತೀನಿ ಅಂತ ಮಾತ್ರ ಅಲ್ಲ, ಐ ಬೇರೆ ಕಡೆನೂ ಬರುತ್ತೆ, ಅದು ಆಮೇಲೆ ನೋಡೋಣ. ಸೊ ತೀನಿ ಅಂತ ಬಂದಾಗ ಐ ಅಂತಲೇ ಹೇಳಬೇಕು. ನಾನು ಹೋಗ್ತೀನಿ, ಐ ಗೋ, ಆರ್ ಐ ವಿಲ್ ಗೋ, ಇವೆರಡರಲ್ಲಿ ಯಾವುದಾದ್ರು. ಐ ಆಮ್ ಗೋ ಅಲ್ಲ. ನಾನು ಹೋಗ್ತೀನಿ, ಐ ವಿಲ್ ಗೋ, ಐ ಗೋ. ಐ ಆಮ್ ಗೋ ಅಲ್ಲ. ನಾನು ಹೋಗ್ತಾ ಇದ್ದೀನಿ, ಇದ್ದೀನಿ ಅಂತ ಹೇಳ್ತೀರಲ್ವಾ, ಇದ್ದೀನಿ ಅಂತ ಹೇಳಿದಾಗ ಐ ಆಮ್ ಗೋಯಿಂಗ್. ಓಕೆ, ರೈಟ್. ಎಕ್ಸಾಂಪಲ್ಸ್, ಬೇರೆ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಐ ಆಮ್ ಲೇಟ್, ನನಗೆ ತಡವಾಗಿದೆ ಅಥವಾ ನಾನು ತಡವಾಗಿದ್ದೀನಿ. ಐ ಆಮ್ ಫ್ರೀ, ನಾನು ಫ್ರೀ ಆಗಿದ್ದೀನಿ. ಐ ಆಮ್ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡ್ತಾ ಇದ್ದೀನಿ. ಇದ್ದೀನಿ. ಐ ಆಮ್ ಸ್ಲೀಪಿ, ನನಗೆ ನಿದ್ದೆ ಬರ್ತಾ ಇದೆ, ನನಗೆ ಒಂಥರ ಮಂಕಾಗಿದೆ, ನಾನು ನಿದ್ರೆ ಮೂಡಲ್ಲಿದ್ದೀನಿ ಅನ್ನೋ ಮೀನಿಂಗ್. ಐ ಆಮ್ ಸ್ಲೀಪಿ ಅಂದರೆ ನಾನು ನಿದ್ರೆ ಮೂಡಲ್ಲಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಐ ರನ್ ಎವ್ರಿ ಮಾರ್ನಿಂಗ್. ಸಿ, ಐ ಆಮ್ ಅ ರನ್ನರ್, ಐ ಆಮ್ ಅ ಗುಡ್ ರನ್ನರ್, ನಾನೊಬ್ಬ ಒಳ್ಳೆ ರನ್ನರ್ ಆಗಿದ್ದೀನಿ. ಐ ಆಮ್ ರನ್ನಿಂಗ್ ನಾವು, ನಾನೀಗ ಓಡ್ತಾ ಇದ್ದೀನಿ. ಐ ರನ್, ಐ ಆಮ್ ರನ್ ಅಲ್ಲ, ಐ ಆಮ್ ರನ್ನಿಂಗ್. ಇದು ನಿಮಗೆ ಬಾಯ್ಪಾಠ ಆಗಬೇಕು. ಐ ರನ್, ಐ ಆಮ್ ರನ್ನಿಂಗ್, ಐ ಆಮ್ ರನ್ನರ್. ಇದನ್ನು ಬಾಯ್ಪಾಠ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಐ ರನ್ ಎವ್ರಿ ಮಾರ್ನಿಂಗ್, ನಾನು ಪ್ರತಿದಿನ ಬೆಳಿಗ್ಗೆ ಓಡ್ತೀನಿ. ಐ ಆಮ್ ರನ್ ಎವ್ರಿ ಮಾರ್ನಿಂಗ್ ಅಲ್ಲ, ಐ ರನ್ ಎವ್ರಿ ಮಾರ್ನಿಂಗ್. ಐ ವಾಚ್ ಟಿ ವಿ ಅಟ್ ನೈಟ್. ಓಕೆ, ಐ ವಾಚ್ ಟಿ ವಿ ಅಟ್ ನೈಟ್. ನಾನು ಐ ಆಮ್ ವಾಚಿಂಗ್ ಟಿ ವಿ ನಾವ್, ಐ ವಾಚ್ ಟಿ ವಿ ಎವ್ರಿ ಡೇ. ಓಕೆ, ಐ ಸ್ಲೀಪ್ ಅರ್ಲಿ, ನಾನು ಬೇಗ ಮಲಗ್ತೀನಿ. ಓಕೆ, ಸೊ ಈಗ ಗೊತ್ತಾಯ್ತಲ್ಲ ಐ. ಸೊ ದಿಸ್ ಈ ಕ್ಲಾಸ್ ನಿಮಗೆ ಯಾವುದು ಐ ಆಮ್ ಮತ್ತು ಐ ಹೇಗೆ ಬಳಸಬೇಕು, ರೈಟ್. ನೆಕ್ಸ್ಟ್ ಈಗ ಐ ಆಮ್ ಆಯಿತು. ಐ ಆಮ್ ಆದಮೇಲೆ ಸೊ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, ನಾವು ನೆಕ್ಸ್ಟ್ ಇದಕ್ಕೆ ನೋಡೋಣ. ಸೊ ನೀವು ಪಾಯಿಂಟ್ ನೆನ್ಪಿಟ್ಕೋಬೇಕಾಗಿರೋದೇನು, ಐ ಆಮ್ ಅಂದ್ರೇನು, ನಾನು ಹೇಗಿದ್ದೀನಿ, ನಾನು ಯಾರು, ನಾನು ಎಲ್ಲಿದ್ದೀನಿ, ಇದನ್ನು ಹೇಳಬೇಕಾದ್ರೆ. ಇನ್ನು ಬೇರೆ ಸಿಚುವೇಶನ್ಸ್ ಇದೆ, ಅದಾದಮೇಲೆ ನಾನು ಹೇಳ್ತೀನಿ. ಬೇಸಿಕ್ ಲೆವೆಲಲ್ಲಿ ಕಲಿಬೇಕಾದ್ರೆ ನೀವು ಸ್ವಲ್ಪ ಕಲಿಬೇಕು, ಎಲ್ಲದನ್ನು ಒಟ್ಟಿಗೆ ಕಲಿಯೋಕ್ಕಾಗೋದಿಲ್ಲ. ಓಕೆ, ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ, ಈ 3 ಸಿಚುವೇಷನಲ್ಲಿ ನಾವು ಐ ಆಮ್ ಯೂಸ್ ಮಾಡ್ತೀವಿ. ಓಕೆ, ಐ ವಾಸ್. ನೆಕ್ಸ್ಟ್ ಯಾವುದು, ಐ ವಾಸ್ ಅಂದ್ರೇನು, ನಾನು ಇದ್ದೆ, ನಾನು ಹಿಂಗಿದ್ದೆ. ಈಗ ನೋಡಿ, ಇದ್ದೀನಿ ಆಯಿತು. ಈಗ ಆಗೋಗಿರೋದ್ರ ಬಗ್ಗೆ, ಫಾಸ್ಟ್ ಆಗೋಗಿರೋದ್ರ ಬಗ್ಗೆ ಮಾತಾಡೋದು. ಸೊ ಐ ವಾಸ್ ಹ್ಯಾಪಿ, ನಾನು ಖುಷಿಯಾಗಿದ್ದೆ. ದೇ, ಎಲ್ಲದರಲ್ಲೂ ದೇ ಇದೆ ನೋಡಿ, ದೇ ಮತ್ತು ತು. ನಾನು ಖುಷಿಯಾಗಿದ್ದೆ, ಐ ವಾಸ್ ಹ್ಯಾಪಿ. ನಾನು ಸುಸ್ತಾಗಿದ್ದೆ, ಐ ವಾಸ್ ಟಯರ್ಡ್. ನನಗೆ ಸುಸ್ತಾಗಿತ್ತು, ನಾನು ಸುಸ್ತಾಗಿದ್ದೆ. ಎರಡನ್ನೂ ಹೇಳ್ಬೋದಲ್ಲ, ನನಗೆ ಸುಸ್ತಾಗಿತ್ತು, ಅದಿಗಿತ್ತು. ನಾನು ಸುಸ್ತಾದೆ ಅಥವಾ ನನಗೆ ಸುಸ್ತಾಗಿದೆ. ಸಾರಿ, ನಾನು ಸುಸ್ತಾಗಿದ್ದೆ. ಐ ವಾಸ್ ಟಯರ್ಡ್, ಐ ವಾಸ್ ಹ್ಯಾಪಿ. ಇದ್ದೆ. ವಾಸ್, ಐ ವಾಸ್. ಇದ್ದೀನಿ, ಐ ಆಮ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಮತ್ತೆ ನಾವು ವಾಸ್ ಎಲ್ಲಿ ಬಳಸ್ತೀವಿ. ಈಗ ಏನು ನೋಡ್ತಾ ಇದೀವಿ, ಐ ವಾಸ್ ಪ್ಲಸ್ ಇದೆಲ್ಲಿ ಬಳಸ್ತಾ ಇದೀವಿ ನೋಡೋಣ. ಐ ವಾಸ್ ಸ್ಮೈಲಿಂಗ್, ನಾನು ನಗ್ತಾ ಇದ್ದೆ. ನಗು ಅಂದರೆ ಮುಗುಳು ನಗೋದು, ಸ್ಮೈಲ್ ಅಂದರೆ ಮುಗುಳು ನಗೋದು. ಐ ವಾಸ್ ಸ್ಮೈಲಿಂಗ್. ಐ ವಾಸ್ ರೆಸ್ಟಿಂಗ್, ನಾನು ರೆಸ್ಟ್ ತಗೋತಿದ್ದೆ. ಸೊ ಇಲ್ಲಿ ವಾಸ್ ಯೂಸ್ ಮಾಡ್ತಾ ಇದ್ವಿ. ಐ ವಾಸ್ ರೆಸ್ಟಿಂಗ್. ಓಕೆ, ನಾನು ಆಮೇಲೇನು, ಐ ವಾಸ್ ಈಟಿಂಗ್, ನಾನು ತಿಂತಾ ಇದ್ದೆ. ಸೊ ಇಲ್ಲಿ ನಾವು ING ಬಳಸಬೇಕು. ಐ ವಾಸ್ ಈಟ್ ರಾಂಗ್, ಈಟಿಗೆ ನೀವು ING ಹಾಕಬೇಕು. ಎಕ್ಸ್ಕ್ಯೂಸ್ ಮೀ, ಐ ವಾಸ್ ಈಟಿಂಗ್. ಐ ವಾಸ್ ಈಟ್ ಅಲ್ಲ, ಐ ವಾಸ್ ಈಟಿಂಗ್. ಐ ವಾಸ್ ಸ್ಮೈಲ್ ಅಲ್ಲ, ಐ ವಾಸ್ ಸ್ಮೈಲಿಂಗ್. ಓಕೆ, ಐ ವಾಸ್ ರೆಸ್ಟ್ ಅಲ್ಲ, ಐ ವಾಸ್ ರೆಸ್ಟಿಂಗ್. ಓಕೆ, ಸೊ ಇಲ್ಲೇನಿದೆ ನೋಡಿ. ಹಾಗಾದರೆ ಐ ಆದಮೇಲೆ ಇನ್ನೇನು ಯೂಸ್ ಮಾಡ್ತೀವಿ, ಕಳೆದು ಹೋಗಿರೋದು, ಫಾಸ್ಟ್ ಆಗಿರೋದಕ್ಕೆ ನಾವೇನು ಹೇಳ್ತೀವಿ, ಐ ಸ್ಮೈಲ್ಡ್ ಅಟ್ ಎವ್ರಿ ಒನ್. ನಾನು ಎಲ್ಲರನ್ನು ನೋಡಿ ಸ್ಮೈಲ್ ಮಾಡಿದೆ. ಐ ಸ್ಮೈಲ್ಡ್ ಅಟ್ ಎವ್ರಿ ಒನ್. ಈ ಆಟ್ ಯಾಕೆ ಯೂಸ್ ಮಾಡ್ತೀವಿ ಅದೆಲ್ಲ ಬಿಟ್ಬಿಡಿ. ಐ ಸ್ಮೈಲ್ಡ್ ಅಟ್ ಎವ್ರಿ ಒನ್, ನಾನು ಎಲ್ಲರ ಕಡೆ ನಕ್ಕೆ, ಅಂದರೆ ಎಲ್ಲರನ್ನ ನೋಡಿ ನಕ್ಕೆ. ಐ ರೆಸ್ಟೆಡ್ ಆಫ್ಟರ್ ವರ್ಕ್, ನಾನು ಕೆಲಸ ಆದಮೇಲೆ ರೆಸ್ಟ್ ತಗೊಂಡೆ. ಸೊ ಈ ರೆಸ್ಟೆಡ್ ಇಲ್ಲಿ ಇಡಿ ಇದೆ, ಇಲ್ಲಿ ಸ್ಮೈಲ್ಡ್ ಇಡಿ ಇದೆ. ಇದು ಪಾಸ್ಟ್. ನಾವು ಆಗೋಗಿರೋದ್ರ ಬಗ್ಗೆ ಮಾತಾಡಬೇಕಾದ್ರೆ ಇಡಿ ಅಂತ ಸೇರಿಸ್ತೀವಿ, ಅಥವಾ ಬೇರೆ ಫಾರ್ಮ್ ಬರುತ್ತೆ. ಈಗ ಟೇಕ್ ಇದ್ರೆ ಐ ಈಟ್ ಇದ್ರೆ ಐ ಏಟ್ ಅಂತ ಬರುತ್ತೆ. ಇಲ್ಲಿದೆಯಾ ಅದು? ಇಲ್ಲ, ಐ ಈಟ್ ಇಲ್ಲಿದೆ ನೋಡಿ, ಐ ಏಟ್. ಸಿ ಇಲ್ಲಿ ಈಟ್ ಇದೆ, ಇಲ್ಲಿ ಈಟೆಡ್ ಆಗಲ್ಲ, ಏಟ್ ಆಗುತ್ತೆ. ಸೊ ಐ ಏಟ್ ಮೈ ಲಂಚ್, ನಾನು ನನ್ನ ಲಂಚ್ ತಿಂದೆ. ಓಕೆ, ಸೊ ಇಲ್ಲೇನು ಬೇಸಿಕ್ ಲೆವೆಲ್ ಏನು, ಐ ವಾಸ್ ಹ್ಯಾಪಿ, ಐ ವಾಸ್ ಸ್ಯಾಡ್, ಐ ವಾಸ್ ಸ್ಟೂಡೆಂಟ್, ಐ ವಾಸ್
ಆಮೇಲೆ ಏನು ಹೇಳ್ಬೋದು, ಐ ವಾಸ್ ಅ ಡಾಕ್ಟರ್, ಐ ವಾಸ್ ಅ ಲೆಕ್ಚರರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಐ ವಾಸ್ ಸ್ಮೈಲಿಂಗ್, ನಾನು ಸ್ಮೈಲ್ ಮಾಡ್ತಾ ಇದ್ದೆ. ಐ ವಾಸ್ ರೆಸ್ಟಿಂಗ್, ರೆಸ್ಟ್ ತಗೊಳ್ತಾ ಇದ್ದೆ. ಸೊ ಐ ವಾಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಫಾಸ್ಟ್ ಕಳೆದು ಹೋಗಿರೋದು. ಬಟ್ ಅದರಲ್ಲಿ ಎಲ್ಲಿ ನೀವು ನೋಡಬೇಕಾದ್ರೆ ತಿದ್ದೆ, ನಗ್ತಾ ಇದ್ದೆ, ತಗೊಳ್ತಿದ್ದೆ, ಊಟ ಮಾಡ್ತಿದ್ದೆ. ತಿದ್ದೆಗೆ ಐ ವಾಸ್, ಇದ್ದೆಗೇನು ಸಹ ಐ ವಾಸ್. ಇಲ್ಲಿ ತಗೊಂಡೆ, ನಕ್ಕೆ ಅಂದರೆ ನಕ್ಕೆ, ನಗಾಡ್ದೆ, ತಗೊಂಡೆ, ಊಟ ಮಾಡಿದೆ. ಇದಕ್ಕೆ ನಾವು ಇಲ್ಲಿ ವಾಸ್ ಯೂಸ್ ಮಾಡಲ್ಲ, ಬಟ್ ಇಲ್ಲಿ ಸ್ಮೈಲ್ಡ್, ರೆಸ್ಟೆಡ್, ಏಟ್. ಓಕೆ, ಅರ್ಥ ಆಯ್ತಲ್ಲ? ಸೊ ಇದು ಸಿಂಪಲ್ ಆಗಿ ನಾವು ಇಂಗ್ಲೀಷ್, ಇದು ನಿಮಗೆ ಬಂದರೆ 50% ಇಂಗ್ಲೀಷ್ ಬಂದ ಹಾಗೆ. ಎಕ್ಸಾಂಪಲ್ ನೋಡಿ, ಐ ವಾಸ್ ಲೇಟ್, ನನಗೆ ತಡ ಆಗಿತ್ತು, ನಾನು ತಡ ಆದೆ, ಅಥವಾ ನನಗೆ ತಡ ಆಯಿತು. ಐ ವಾಸ್ ಫ್ರೀ, ನಾನು ಫ್ರೀ ಆಗಿದ್ದೆ. ಐ ವಾಸ್ ಸ್ಲೀಪಿ, ನನಗೆ ನಿದ್ರೆ ಬರ್ತಿತ್ತು, ಅಥವಾ ನಾನು ನಿದ್ರೆ ಮೂಡಲಿದ್ದೆ, ಇದ್ದೆ. ಐ ವಾಸ್ ಎಕ್ಸೈಟೆಡ್, ನನಗೆ ತುಂಬ ಖುಷಿಯಾಗಿತ್ತು. ಐ ವಾಸ್ ಅಫ್ರೈಡ್, ನನಗೆ ಭಯ ಆಗಿತ್ತು. ಐ ವಾಸ್ ರನ್ನಿಂಗ್, ನಾನು ಓಡ್ತಾ ಇದ್ದೆ. ಐ ವಾಸ್ ರನ್ ಅಲ್ಲ, ಐ ವಾಸ್ ರನ್ನಿಂಗ್, ನಾನು ಓಡ್ತಾ ಇದ್ದೆ ಅಥವಾ ಓಡ್ತಿದ್ದೆ. ಐ ವಾಸ್ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡ್ತಿದ್ದೆ. ಐ ವಾಸ್ ಸ್ಲೀಪಿಂಗ್, ನಾನು ನಿದ್ರೆ ಮಾಡ್ತಿದ್ದೆ. ನಾನು ಮಲಗಿದ್ದೆ, ನಾನು ನಿದ್ರೆ ಮಾಡ್ತಿದ್ದೆ, ಮಲಗಿದ್ದೆ. ಐ ವಾಸ್ ಲರ್ನಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಓದ್ತಾ ಇದ್ದೆ. ಐ ವಾಸ್ ವೇಟಿಂಗ್ ಫಾರ್ ಯು, ನಾನು ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಶಾಲೆಗೆ ಓಡಿದೆ. ಐ ರ್ಯಾನ್ ಟು ಸ್ಕೂಲ್, ನಾನು ಶಾಲೆಗೆ ಓಡಿದೆ. ಐ ರ್ಯಾನ್ ಟು ಸ್ಕೂಲ್. ನಾನು ರಾತ್ರಿ ಟಿ ವಿ ನೋಡಿದೆ. ಐ ವಾಚ್ಡ್ ಚಿಡ್ ಅಂತ ಬರಬಾರ್ದು, ಐ ವಾಚ್ಡ್, ಸಾಫ್ಟಾಗಿ ಬರೋದು. ಐ ವಾಚ್ಡ್ ಟಿ ವಿ ಅಟ್ ನೈಟ್. ಓಕೆ, ನೆಕ್ಸ್ಟ್, ನಾನು ಇಂಗ್ಲೀಷ್ ಬೇಗ ಕಲಿತೆ. ಐ ಲರ್ನ್ಡ್ ಇಂಗ್ಲೀಷ್ ಕ್ವಿಕ್ಲಿ. ಆಮೇಲೆ ನಾನು ಬಸ್ಸಿಗೆ ವೆಯ್ಟ್ ಮಾಡಿದೆ. ಐ ವೇಟೆಡ್ ಫಾರ್ ದ ಬಸ್. ಓಕೆ, ಸೊ ಇಲ್ಲೇನು ಕಲ್ತ್ವಿ ನಾವು, ಆ್ಯಕ್ಚುಲಿ ಇದು ಗ್ರಾಮರೇ ಒಂದು ಲೆಕ್ಕದಲ್ಲಿ. ಆದರೆ ಗ್ರಾಮರ್ ವಿಷಯ ನಾನು ಯಾವುದೂ ಹೇಳಲಿಲ್ಲ ನಿಮಗೆ, ಬಟ್ ಇದರಲ್ಲಿ ಗ್ರಾಮರ್ ಇದ್ದೇ ಇದೆ ಅಲ್ವಾ? ಸೊ ನಾವು ಹೆಂಗೆ ಕಲಿತೀವಿ ಅನ್ನೋದು ಮುಖ್ಯ, ಏನು ಕಲಿತೀವಿ ಅನ್ನೋದು ಮುಖ್ಯ, ಹೇಗೆ ಕಲಿತೀವಿ ಅನ್ನೋದು ಮುಖ್ಯ. ಇದನ್ನೇ ನಾನು ಗ್ರಾಮ್ಯಾಟಿಕಲಲ್ಲಿ ಹೇಳೋದಾದರೆ ನಿಮಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳೋದು. ಸೊ ಇದನ್ನು ನಾನು ಹೇಳ್ತೀನಿ, ಇದು ಸಿಂಪಲ್ ಫಾಸ್ಟ್, ಇದು ಫಾಸ್ಟ್ ಕಂಟಿನ್ಯೂಯಸ್, ಇದು ಸಿಂಪಲ್ ಫಾಸ್ಟ್. ಸೊ ಹಾಗಾದರೆ ಸಿಂಪಲ್ ಫಾಸ್ಟ್ ಎರಡು ಒಂದೇ ಥರ ಇದೆಯಲ್ಲ? ಎಸ್, ಸಿಂಪಲ್ ಫಾಸ್ಟಲ್ಲೇ ಎರಡು ಸ್ಟೇಟ್ ಇದೆ. ಒಂದು ಸ್ಟೇಟ್ ಆಫ್ ಬೀಯಿಂಗ್ ಇದೆ, ಇನ್ನೊಂದು ಆ್ಯಂಡ್ ಆ್ಯಕ್ಷನ್ ವರ್ಬ್ಸನ್ನು ಯೂಸ್ ಮಾಡಿ ಮಾಡುವಂಥದ್ದು. ಸೊ ಇದು ಗ್ರಾಮರ್ ವಿಷಯ ಆಯಿತು. ಗ್ರಾಮರ್ ನಿಮಗೆ ಬೇಡ. ಆ್ಯಕ್ಚುಲಿ ಗ್ರಾಮರ್ ಬೇಕಾ ಅಂತ ಕೇಳಿದ್ರೆ ನಾವು ನಮಗೆ ಗೊತ್ತಿಲ್ಲದಾಗೇನೆ ಗ್ರಾಮರ್ ಕಲಿತು ಬಿಡಬೇಕು. ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿದ್ರೆ ಈಸಿಯಾಗಿ ನಾವು ಕಲಿಬೋದು. ಗ್ರಾಮರ್ ಗೊತ್ತಿಲ್ಲದಂಗೆ ಕಲಿತು ಬಿಡಬೇಕು. ಗ್ರಾಮರ್ ಅಂತ ನಾವು ಕಲೀಲಿಕ್ಕೆ ಹೋದಾಗಲೇ ಅಯ್ಯೋ ಗ್ರಾಮರ್ ಅಂತ. ಸೊ ಇದು ಹಿಂಗಿದೆ ಹಿಂಗೆ ಹೇಳಬೇಕು, ಹಿಂಗಿದೆ ಹಿಂಗೆ ಹೇಳಬೇಕು. ಸೊ ಗ್ರಾಮರ್ ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಯಾವುದನ್ನು ಪ್ರಶ್ನೆ ಮಾಡೋ ಹೋಗಿಲ್ಲ. ಈ ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಕ್ಲಾಸಲ್ಲೂ ಹೇಳ್ತೀನಿ, ಗ್ರಾಮರ್ ನಮಗೆ ಬೇಡ ಅಂತ ಹೇಳಿದ್ರೆ ನೀವು ಯಾವುದನ್ನು ಕ್ವೆಶ್ಚನ್ ಮಾಡೋದು, ಸರ್ ಇದ್ಯಾಕೆ ಹಿಂಗೆ ಬಂತು ಅಂತ ಕೇಳಬಾರ್ದು. ಗ್ರಾಮರ್ ಕಲಿತಾ ಇದ್ದೀರಾ, ಯು ಹ್ಯಾವ್ ದ ರೈಟ್ ಟು ಕ್ವೆಶ್ಚನ್. ನೀವು ಕ್ವೆಶ್ಚನ್ ಮಾಡೋ ಹಕ್ಕು ನಿಮಗಿದೆ. ಗ್ರಾಮರ್ ನಮಗೆ ಬೇಡ, ಯು ಡೋಂಟ್ ಹ್ಯಾವ್ ದ ರೈಟ್ ಟು ಕ್ವೆಶ್ಚನ್. ನಿಮಗೆ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಥಿಯರಿ. ಇದು ನಾವು ಕಲಿಯೋ ರೀತಿ. ಗ್ರಾಮರ್ ಬೇಕಾ, ಪ್ರಶ್ನೆ ಕೇಳ್ಬೋದು. ಗ್ರಾಮರ್ ಬೇಡವಾ, ಪ್ರಶ್ನೆ ಕೇಳೋ ಹಾಗಿಲ್ಲ. ಯಾಕೆಂದರೆ ಗ್ರಾಮರ್ ನಾವು ಕಲಿತಾ ಹೋದಂಗೆ ಪ್ರಶ್ನೆಗಳು ಜಾಸ್ತಿ ಹುಟ್ಕೊಳ್ಳುತ್ತೆ ಮನಸ್ಸಲ್ಲಿ. ಇಲ್ಲ ನಮಗೆ ಗ್ರಾಮರ್ ಬೇಡ, ಜಸ್ಟ್ ನಾವು ಸೆಂಟೆನ್ಸ್ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ, ಅದ್ರ ಪ್ಯಾಟರ್ನ್ ಹಿಂಗಿದೆ ಅದನ್ನು ನೋಡಿಕೊಂಡು ನಾವು ಹೇಳ್ತೀವಿ. ಈಗ ನೀವು ಹೇಳಿದ್ರಲ್ಲ ಐ ಆಮ್ ಎಲ್ಲಿ ಬಳಸಬೇಕು, ಐ ಎಲ್ಲಿ ಬಳಸಬೇಕು. ಐ ಅಂದ್ರೆ ಏನು, ಇಟ್ಸ್ ಎ ಪ್ರೊನೌನ್. ವಾಸ್ ಅಂದರೆ ಆಮ್ ಅಂದ್ರೆ ಏನು, ಇಟ್ಸ್ ಎ ಟು ಬಿ ವರ್ಬ್, ಬಿ ವರ್ಬ್ ಆರ್ ಆಕ್ಸಿಲರಿ ವರ್ಬ್, ಹೆಲ್ಪಿಂಗ್ ವರ್ಬ್. ಇದೆಲ್ಲ ನಾವು ಗ್ರಾಮರಲ್ಲಿ ಬರುತ್ತೆ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಗೋಸ್ಕರ ಬೇಸಿಕ್ಕಿಂದನೇ ನಾವು ಇಂಗ್ಲೀಷನ್ನ ನಾವು ಹೇಳ್ಕೊಡ್ತಾ ಇದ್ವಿ. ಸೊ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮಗೆ ಇದರಿಂದ ಉಪಯೋಗ ಆಗುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಏನೇನು ಬರುತ್ತೆ ಅದನ್ನು ದಯವಿಟ್ಟು ಬರ್ಕೊಳ್ಳಿ. ನೋಡಿ, ಇಷ್ಟು ಸೆಂಟೆನ್ಸಸ್ ನಾನು ಇದನ್ನು ಸ್ಕ್ರೀನ್ ಶಾಟ್ ತೊಗೊಂಡು ನೀವು ಬರ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಓಕೆ, ಹಾಗೆ ನಿಮಗೆ ನಮ್ಮ ಕೋರ್ಸ್ ಏನಾದರೂ ಜಾಯ್ನ್ ಆಗಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರಲ್ಲಿ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮಗೆ ಡೀಟೇಲ್ಸು ಹೇಳ್ಕೊಡ್ತೀವಿ. ಓಕೆ, ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೀವಿನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್. ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್.